ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾ. ನನ್ನ ಹೆಸರು ಕೃತಿ. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ವಿಷನ್ ಕೋಚಿಂಗ್ ಸೆಂಟರ್ಗೆ ಕೋಚಿಂಗ್ ತಗೊಂಡಿದ್ದೀನಿ. ನಾನು ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದೀನಿ. ನಾನು ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗೋದಕ್ಕೆ ಕಾರಣ ವಿಷನ್ ಕೋಚಿಂಗ್ ಸೆಂಟರು ಮತ್ತು ಮಣಿ ಸರು ನಮ್ಮ 2ನೇ ತಂದೆ ತಾಯಿ ಥರ ನೋಡ್ಕೊತಿದ್ರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನವೋದಯ ಮತ್ತು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದೇನೆ. ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಭಾರತದ 73ನೇ ರ್ಯಾಂಕಿಂಗ್ನಲ್ಲಿದ್ದೇನೆ. ನನ್ನದೀಗ ಸೈನಿಕ ಶಾಲೆಯ ಕೊಡಗಿನಲ್ಲಿ ಅಡ್ಮಿಷನ್ ಆಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಮಣಿ ಸರ್ ಮತ್ತು ವಿಷನ್ ಕೋಚಿಂಗ್ ಸೆಂಟರ್. ನಮ್ಮ ತಂದೆ ತಾಯಿ ಬಿಟ್ಟರೆ ವಿಷನ್ ಕೋಚಿಂಗ್ ಸೆಂಟ್ರು ಮತ್ತು ನಮ್ಮ ಮಣಿ ಸರ್ 2ನೇ ತಂದೆ ತಾಯಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದಿಶಾಂತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನವೋದಯದಲ್ಲಿ ಸೆಲೆಕ್ಟ್ ಆಗಿದ್ದೇನೆ. ನನ್ನ ಅಂಕ 91.27. ನಾನು ವಿಷನ್ ಕೋಚಿಂಗ್ ಸೆಂಟರ್ನಲ್ಲಿ 1 ವರ್ಷ ಹಾಸ್ಟೆಲ್ನಲ್ಲಿ ಇದ್ದೇನೆ. ನಮ್ಮ ಸರ್ ತಂದೆ ತಾಯಿ ಥರ ನೋಡ್ಕೊಂಡಿದ್ರು. ಏನೇ ಡೌಟ್ ಇರೋ ಸಾವಿರ ಸತಿ ಕೇಳಿದ್ರು ಹೇಳ್ತೀನಿ. ನಾನು ನವೋದಯ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದೀನಿ. ನನ್ನ ಅಂಕ 93.75. ನಾನು ವಿಷನ್ ಕೋಚಿಂಗ್ ಸೆಂಟರಲ್ಲಿ ಕೋಚಿಂಗ್ ತಗೊತಿದ್ದೆ. ಹಾಸ್ಟೆಲಲ್ಲಿದ್ದೆ. ನಮ್ಮ ಸರ್ ಏನೇ ಅರ್ಥ ಆಗಿಲ್ಲ ಮತ್ತೆ ಬಿಡಿಸಿ ಹೇಳ್ಕೊತಿದ್ರು. ನನ್ನ ಹೆಸರು ಫ್ರೆಶಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದೇನೆ. ನಾನು ನವೋದಯದಲ್ಲಿ 93.75 ಅಂಕಗಳನ್ನು ಗಳಿಸಿದ್ದೇನೆ. ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಡೌಟ್ ಏನಾದರೂ ಇದ್ದರೆ ಅದನ್ನ ಲೆಕ್ಕ ಮಾಡಿ ಬಿಡಿಸಿ ಹೇಳ್ತಾರೆ. ನನ್ನ ಹೆಸರು ಸಮರ್ಥ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನವೋದಯಕ್ಕೆ ಸೆಲೆಕ್ಟ್ ಆಗಿದ್ದೇನೆ. 90 ಅಂಕಗಳು ಗಳಿಸಿದ್ದೇನೆ. ಹೆಸರು ಧನುಷ್. ನನ್ನೂರು ಮಾಗಡಿ. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು NMMS ಎಕ್ಸಾಮಲ್ಲಿ 89 ಮಾರ್ಕ್ಸ್ ತಗೊಂಡು ಪಾಸ್ ಆಗಿನಿ. ನಾನು ಮಾಸೂರು ಟ್ಯೂಷನ್ ಬರ್ತಾ ಇದ್ದೆ. ಅಲ್ಲಿ ನಮ್ಮ ಸರ್ ಫುಲ್ ಫ್ರೆಂಡ್ಲಿ ಆಗಿ ನಮಗೆಲ್ಲ ಪಾಸ್ ಮಾಡಿಸಿದ್ದಾರೆ.